ಸಂಚಿಕೆಯ ಶುರುವಿನಲ್ಲಿ ಪೂಜಾ ಮತ್ತು ಕಿಶನ್ ತಬ್ಬಿಕೊಂಡಿರುತ್ತಾರೆ. ಭಾಗ್ಯ ಮತ್ತೆ ಸುನಂದನ ಓಡ್ಕೊಂಡು ಬರ್ತಾರೆ. ಆಗ ಭಾಗ್ಯ ಗಂಟಲು ಸರಿ ಮಾಡ್ಕೊಳ್ತಾರೆ, ಕೆಮ್ತಾರೆ. ಆಗ ಪೂಜಾ ಹಂಡು ಕಿಶನ್ ಬೇರೆ ಬೇರೆ ಆಗ್ಬಿಡ್ತಾರೆ. ಏನ್ ಕಿಶನ್ ಸಾಹೇಬ್ರೆ ಕೋಪ ಎಲ್ಲ ಇಳಿತಾ? ಪೂಜಾ ಹಿಂದೆಯಿಂದ ಏಟು ಕೊಟ್ಟು ಕತ್ತೆ ನೆನ್ನೆಯಿಂದ ನನ್ನ ನೆನಪೇ ಆಗ್ಲಿಲ್ವಾ? ಇವಾಗ ಬಂದಿದ್ದೀಯಾ ಕರ್ಕೊಂಡು ಹೋಗಕ್ಕೆ? ಕಿಶನ್ ನೋಡಿ ನೋಡಿ ಸಮಾಧಾನನೇ ಇಲ್ಲ ಇವಳಿಗೆ. ಓಡ್ ಬಂದು ಕೂತಿರೋದು ಇವಳು, ತಪ್ಪೆಲ್ಲ ಎತ್ತಾಕೋದು ನನ್ ಮೇಲೆ. ಆಗ ಸುನಂದ, ಪೂಜಾ ಹೊರಗಡೆನೆ ನಿಂತ್ಕೊಂಡು ಮಾತಾಡ್ತಿದ್ದೀಯಲ್ಲ, ಒಳಗಡೆ ಕರ್ಕೊಂಡ್ ಬಾರಪ್ಪ ಕಿಶನ್ ಒಳಗೆ ಅಂತಾಳೆ. ಹಾಗೆ ಕಿಶನ್, ಇಲ್ಲ ಅತ್ತೆ ಲೇಟ್ ಆಗತ್ತೆ, ನಾನು ಜಿಮ್ಗೆ ಹೋಗ್ಬೇಕು, ಪೂಜಾನ ಕರ್ಕೊಂಡು ಹೋಗೋಕೆ ಬಂದೆ ಅಂತಾನೆ. ಆಗ ಪೂಜಾ, ನೀನು ಕರ್ಕೊಂಡು ಹೋಗೋಕೆ ಬರಲ್ಲ ಅಂದಂತೆ, ಆಕ್ಚುಲಿ ಹಂಗೆ ಅನ್ಕೊಂಡಿದ್ದೆ ಅಂತ ಫ್ಲಾಶ್ ಬ್ಯಾಕ್ ನೆನೆಸ್ಕೊಳ್ತಾನೆ. ಕಿಶನ್ ಸೋಫಾ ಮೇಲೆ ಕಾಫಿ ಕುಡಿತಾ ಕೂತಿರ್ತಾನೆ. ಕನ್ನಿಕಾ ಹೇಳಿದ್ ನೆನೆಸ್ಕೊಂಡು, ಪೂಜಾ ನಾನ್ ನಿನ್ನಿಂದ ಈಗೆಲ್ಲ ಅಕ್ಸೆಪ್ಟ್ ಮಾಡಿರ್ಲಿಲ್ಲ, ಕನ್ನಿಕಾ ಹೇಳಿದಂಗೆ ನಾನು ಸೋಲ್ಬಾರ್ದು, ಅವಳು ತಪ್ಪು ಮಾಡಿ ನಾನೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಅಕ್ಸೆಪ್ಟ್ ಮಾಡ್ತಿದ್ದಾಳೆ, ಚಾನ್ಸ್ ಇಲ್ಲ ಅಂದ್ಕೊಂತಾನೆ. ಆದಿ ರೆಡಿಯಾಗಿ ಬಂದ್ಬಿಟ್ಟು, ಪೂಜಾ ಕಾಫಿ ತಗೋಬಾರಮ್ಮ ಅಂತಾನೆ. ಅಣ್ಣ ಅವಳಿಲ್ಲ, ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ದಾಳೆ. ಯಾಕೆ ಅಂದ್ರೆ ಕಿಶನ್ ಬೈದಿದ್ದು, ಕನಿಕಾ ಹೇಳಿದ್ದು ಎಲ್ಲ ಹೇಳ್ತಾನೆ. ಆಗ ಆದಿ, ಏನು ನೀನು ಹೆಂಡತಿ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಆರಾಮಾಗಿ ಕಾಫಿ ಕುಡಿತಾ ಕೂತಿದ್ಯಾ ಅಂತಾನೆ. ಕಿಶನ್, ಅಲ್ಲ ಅಣ್ಣ, ತಪ್ಪು ಮಾಡಿದ್ದವಳು, ನಾನು ಯಾಕೆ ಕರ್ಕೊಂಡ್ ಬರ್ಲಿ? ಆದಿ, ಅವಳದ್ದೇನೋ ತಪ್ಪಿದೆ, ಭಾಗ್ಯ ಅವರು ಹೇಳ್ಬೇಡ ಅಂತ ಹೇಳಿರ್ತಾರೆ, ಅದಕ್ಕೆ ಹೇಳಿದಾಳೆ, ಸುಮ್ಮನೆ ಆಗಿರ್ತಾಳೆ. ಇಲ್ಲ ಅಣ್ಣ, ನಾನು ಹೋಗಿ ಕರ್ಕೊಂಡು ಬಂದ್ರೆ ನಂದೇ ತಪ್ಪು ಅನ್ನೋ ಹಾಗೆ ಆಗಲ್ವೇ? ಮನೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಿರ್ಬೇಕಾದ್ರೆ ನೀರು ಹಾಗೆ ಆರ್ಸೋದ್ ಬಿಟ್ಟು ಪೆಟ್ರೋಲ್ ಹಾಕ್ತಿದ್ಯಾ? ನಿನ್ನ ನಂಬ್ಕೊಂಡು ಬಂದಿರೋ ಜೀವ ಕಣೋ ಅದು, ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತೀಯ, ಈಗೆಲ್ಲ ನಡ್ಕೊಂತಿದ್ಯಾ? ನಾನು ನಿನ್ನಿಂದ ಇದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಕಣೋ. ಹೋಗು, ಮೊದಲು ಹೋಗಿ ಪೂಜಾನ ಕರ್ಕೊಂಡು ಬರೋಗು. ಏನಣ್ಣ ನೀನು, ನಾನೇ ಪೂಜನ್ನ ಹೊರಗಡೆ ಹಾಕಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ? ಅವಳಿಗೆ ದುರಹಂಕಾರ ಇರೋದಿಕ್ಕೆ ಹೋಗಿರೋದು ಅವಳು. ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಗೊತ್ತಾ? ನಾನು ಯಾಕೆ ಹೋಗಿ ಕರ್ಕೊಂಡು ಬರ್ಬೇಕು? ಆದಿ, ನೋಡು, ಅವಳು ಅಹಂಕಾರದಿಂದ ಹೋಗಿರೋದಲ್ಲ, ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋಗಿರೋದು. ಹೆಣ್ಣು ಮಕ್ಕಳು ಹಾಗೆ, ಹೊರಗಿನವರು ಬೈದು ಬಿಟ್ರೆ ತಡ್ಕೊಂತಾರೆ, ಅದೇ ಅವ್ರು ಪ್ರೀತಿಸೋ ಜೀವ ಬೈದು ಬಿಟ್ರೆ ಜೀವ ಒದ್ದಾಡುತ್ತೆ. ಕಿಶನ್, ಏನಣ್ಣ ನೀನು ಅವಳ ಪರವಾಗಿ ಮಾತಾಡ್ತಿದೀಯಾ? ನಿಜ, ನಿನ್ನೆ ನಡೆದ ಘಟನೆ ಬಗ್ಗೆ ಎಲ್ಲರಿಗೂ ಬೇಜಾರಿದೆ, ಅಪ್ಪನೂ ಬೈದಿದ್ದಾರೆ ಅಂತ ಸಂದರ್ಭದಲ್ಲಿ ಕುರಿ ಹಳ್ಳಕ್ ಬಿದ್ರೆ ಹಾಳಿಗೊಂದು ಕಲ್ಲು ಅಂತ ಬೈದು ಬಿಟ್ಟಿದೀಯಾ? ಸ್ವಲ್ಪ ಸಮಾಧಾನವಾಗಿರು. ಸರಿ, ಹೋಗಿ ಕರ್ಕೊಂಡ್ ಬಾ. ನೋಡು ಅಣ್ಣ, ನಾನಂತೂ ಸೋಲೋದಿಲ್ಲ, ಇದರಲ್ಲಿ ತಪ್ಪೇನೋ ಇದೆ, ಪ್ರೀತಿಲಿ ಸೋಲೋದ್ರಲ್ಲಿ ಏನೋ ತಪ್ಪಿದೆ, ಪ್ರೀತಿಗಾಗಿ ಪ್ರಾಣನೇ ಕೊಡ್ತಾರೆ ಅಂತಾರೆ, ನೀನ್ ಸೋತ್ರೆ ತಪ್ಪಿಲ್ಲ, ಹೋಗು ಅಂತಾನೆ. ಕಿಶನ್, ಇಲ್ಲ ಅಣ್ಣ, ನಾನಂತೂ ಹೋಗಲ್ಲ ಅಂದಾಗ ಆದಿ, ನೋಡು, ಮದ್ವೆಯಲ್ಲಿ ನಾನು ಭಾಗ್ಯಂಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಂತೀನಿ ಅಂತ, ನೀನು ಹೋಗಿ ಕರ್ಕೊಂಡ್ ಬರ್ತೀಯ ಅಷ್ಟೇ. ಕಿಶನ್ ಫ್ಲಾಶ್ ಬ್ಯಾಕ್ ಇಂದ ಹೊರಗೆ ಬರ್ತಾನೆ. ಭಾಗ್ಯ ಆದಿ ಬಗ್ಗೆ ಹೆಮ್ಮೆ ಪಡ್ತಾ ಇರ್ತಾಳೆ. ಪೂಜಾ, ಹಾಗಾದ್ರೆ ಭಾವ ಹೇಳಿದ್ದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿರೋದಾ ಅಂತ ಪೂಜಾ ಹೇಳ್ತಿರ್ತಾಳೆ. ಆಗ ಕಿಶನ್, ಆಗಲ್ಲ ಕಣೆ, ಏನು ಹೇಳ್ಬೇಡ, ನಂಗೆಲ್ಲ ಅರ್ಥ ಆಯ್ತು, ಪೂಜಾ ಹೇಳ್ತಾಳೆ. ಆಗ ಸುನಂದ, ಮತ್ತೇನೆ ಹೊಸ ಕತೆ, ಅವರು ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ತಾನೆ, ಈಗ ಹೊಸ ನಾಟಕ ಶುರು ಮಾಡಬೇಡ, ಹೋಗು ಅವನ ಜೊತೆಗೆ, ಕಿಶನ್ ಕರ್ಕೊಂಡು ಹೋಗಪ್ಪ ಅಂತಾಳೆ. ಸರಿ ಅತ್ತಿಗೆ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನಿಮ್ಮೆಲ್ಲ ಮತ್ತು ನಿಮಗೆ ಕೊಟ್ಟಿರುವ ಮಾತಿಗೆ ಇಷ್ಟು ಬೆಲೆ ಕೊಡ್ತಾರೆ, ನೀವು ವಿಷಯ ಹೇಳದೇ ಇದ್ದಿದ್ದು ದೊಡ್ಡ ತಪ್ಪು ಅಂತಾನೆ. ಸಾರಿ ಅತ್ತಿಗೆ, ನನ್ನ ಮಾತಿಂದ ಬೇಜಾರಾಗಿದ್ರೆ ಅಂತಾನೆ. ಆಗ ಭಾಗ್ಯ, ಅಯ್ಯೋ ಇಲ್ಲ ಕಿಶನ್, ನನಗೇನು ಬೇಜಾರಾಗಿಲ್ಲ, ನನ್ನ ಕಡೆ ನನ್ನ ತಡ ಮಾಡಿಲ್ಲ, ಈ ವಿಷಯಕ್ಕೆ ಒಂದು ಪುಲಿ ಸ್ಟಾಪ್ ಇಡ್ತೀನಿ ಅಂತಾಳೆ. ಕಿಶನ್, ಸರಿ ಅತ್ತಿಗೆ, ನಾವೇನು ಹೊರಡ್ತೀವಿ ಅಂತ ಬಾಯ್ ಮಾಡ್ಬಿಟ್ಟು ಕಿಶನ್ ಪೂಜೆ ಹೊರಡ್ತಾರೆ. ಸರಿ ಅಮ್ಮ, ಆಫೀಸ್ಗೆ ಹೊರಡ್ತೀನಿ, ಲೇಟ್ ಆಗಿದೆ ಅಂತ ಹೋಗ್ತಾಳೆ. ಆಫೀಸ್ಗೆ ಊಟದ ಡಬ್ಬಿನೇ ತಗೊಂಡಿಲ್ವಲೆ ಅಂತ, ಇಲ್ಲ ಅಮ್ಮ, ಬೇಗ ಬಂದ್ಬಿಡ್ತೀನಿ. ಸುನಂದ ಕಾಲಿಗೆ ಬಿದ್ದು ಹೊರಟು ಹೋಗ್ತಾಳೆ. ಈ ಕಡೆ ಭಾಗ್ಯ ಆಫೀಸ್ಗೆ ಬಂದಾಗ, ಏನ್ ಮೇಡಮ್ ನೀವಿಲ್ಲಿ ಅಂದಾಗ, ಯಾಕೆ ಪ್ರಿಯಾ ಬರ್ಬಾರ್ದಿತ್ತ? ಇಲ್ಲ ಮೇಡಮ್, ಆಗಲ್ಲ, ಏನೋ ಗಲಾಟೆ ಆಯ್ತಂತೆ, ಹಾಗೇನು ಇಲ್ಲ, ಮಕ್ಕಳ ಪ್ರೋಗ್ರೆಸ್ ಕಾರ್ಡ್ ರೆಡಿ ಮಾಡಿದ್ರು. ಇಲ್ಲ ಮೇಡಮ್, ಈಗ ಮಾಡ್ತೀನಿ, ಇವತ್ತೇ ಕಳಿಸ್ಕೊಡೋದಿದೆ, ಬೇಗ ರೆಡಿ ಮಾಡಿ ಅಂತಾಳೆ. ಸರಿ ಅಂತ ಪ್ರಿಯಾ ಹೊರಡ್ತಾಳೆ. ಭಾಗ್ಯ ಚೇಂಬರ್ ಒಳಗೆ ಬಂದು ಕುತ್ಕೋತಾಳೆ. ಏನೋ ಲೆಟರ್ ತರ ಬರೋದು ಎನ್ವೆಲಪ್ ಒಳಗೆ ಹಾಕ್ತಾಳೆ. ಅಲ್ಲಿಗೆ ತಾಂಡವ್ ಶ್ರೇಷ್ಠ ಬರ್ತಾರೆ. ಮೇ ಐ ಕಮಿನ್ ಮೇಡಮ್ ಅಂತ ತಾಂಡವ್ ಕೇಳಿ ಒಳಗಡೆ ಬರ್ತಾನೆ. ಓಹೋ, ಏನ್ ಮೇಡಮ್
ಭಾಗ್ಯ ಸೂರ್ಯವಂಶಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಬರೆದಿರೋ ಬೋರ್ಡ್ ಕೈಗೆ ಎತ್ಕೋತಾನೆ. ಇಲ್ಲಿ ನೋಡಿ ಶ್ರೇಷ್ಠ, ಭಾಗ್ಯ ಸೂರ್ಯವಂಶಿ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಫ್ಯಾಮಿಲಿ ಹೆಸರು ಕಿತ್ಕೊಂಡು ಇಲ್ಲಿಟ್ಟಿದ್ದಾಳೆ. ಏನ್ ಗ್ರೇಟ್ ಅಲ್ವಾ ಇವಳು. ಹಳ್ಳಿ ಗುಗ್ಗುಗೆ ಬೋರ್ಡ್ ಬೇರೆ ಅಂತ ತೆಗೆದು ಎಸಿತಾನೆ. ಭಾಗ್ಯ ತಾಂಡವ್ರೆ ಏನ್ ಮಾಡ್ತೀರಿ ಅಂತಾಳೆ. ಆಗ ತಾಂಡವ್, ನಾನು ಇನ್ನೊಂದು ಸಂಸಾರ ಕಟ್ಕೊಂಡು ಸುಖವಾಗಿದ್ದೀನಿ, ನೀನು ಇನ್ನೊಂದು ಸಂಸಾರದೊಳಗೆ ಮೂಗ್ ತೂರಿಸಬಹುದು, ನಾನ್ ಬರಬಾರ್ದಾ? ನಿನ್ನಂತ ಅನ್ಎಜುಕೇಟೆಡ್ಗೆ ಜಾಗ ಇರ್ಬೇಕಾದ್ರೆ ನನ್ನಂತ ಎಜುಕೇಟೆಡ್ಗೆ ಜಾಗ ಇರಬಾರ್ದೇನೆ ಹೇಳೆ ಅಂತ ತಾಂಡವ ಕಿರುಚಾಡ್ತಿರ್ತಾನೆ. ಆಗ ಮಕ್ಕಳೆಲ್ಲ ಬಂದು ಇಣಕಿ ನೋಡ್ತಿರ್ತಾರೆ. ಆಗ ಭಾಗ್ಯ ನೋಡಿ ತಾಂಡವ್ ಅವರೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ, ಶ್ರೇಷ್ಠ ಸುಮ್ಮನೆ ಇವರನ್ನ ಕರ್ಕೊಂಡು ಹೋಗು ಅಂತಾಳೆ. ಎಮ್ಮೆ, ನೀನೇನು ಅವಳಿಗೆ ಹೇಳೋದು? ಇಲ್ಲಿಗೆ ಬಂದವನಿಗೆ ವಾಪಸ್ ಹೋಗೋದು ಗೊತ್ತಾಗೋದಿಲ್ವಾ? ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ, ಇನ್ನೊಬ್ಬರ ಜೀವನ ಹಾಳು ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಾನು ಆದಿ ಬ್ರದರ್ ಒಳ್ಳೆ ಅಣ್ಣ ತಮ್ಮದಿ ತರ ಇದ್ವಿ, ನಮ್ಮಿಬ್ಬರ ಮಧ್ಯೆ ಬಂದು ನನ್ನ ಕೆಲಸ ಹೋಗೋ ತರ ಮಾಡ್ಬಿಟ್ಟೆ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಟೀಚರ್ಸ್ ಮಕ್ಕಳೆಲ್ಲ ಗುಸು ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತವೆ. ಇನ್ನೊಂದು ಕಡೆ ಪೂಜಾ ಮತ್ತು ಕಿಶನ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಕಿಶನ್ ಪೂಜಾ ಮುಖ ನೋಡದೆ ಗೊತ್ತಿಲ್ದಂಗೆ ಆ ಕಡೆ ತಿರುಗ್ಕೊಳ್ಳೋದು ಮಾಡ್ತಾ ಇರ್ತಾನೆ. ಕಿಶನ್ ಸಾಂಗ್ ಹಾಕ್ತಾನೆ. ಆಗ ಪೂಜಾ, ನಾನು ಪಕ್ಕದಲ್ಲಿ ಕೂತಿದ್ದೀನಿ ಅಂತ ಗೊತ್ತಿಲ್ಲದೆ ಮಾತಾಡೋದ್ ಬಿಟ್ಟು ಸಾಂಗ್ ಹಾಕ್ತಿದ್ಯಾ ಅಂತ ಪೂಜಾ ಕೇಳ್ತಾಳೆ. ಕಿಶನ್, ನಾನೇ ಶುರು ಮಾಡ್ಬೇಕಂತ ಏನಿಲ್ಲ ತಾನೆ, ನೀನೇ ಮಾಡ್ಬೋದಲ್ವಾ? ಕಿಶನ್, ಪೂಜಾ, ನನಗೆ ನಿನ್ ಮೇಲೆ ಕೋಪ, ಅದಕ್ಕೆ ಮಾತಾಡಲ್ಲ ಅಂತಾಳೆ. ಯಾಕಂತಾನೆ ಆದಿ ಭಾವ ಹೇಳಿದ್ರು ಅಂತ ಕರ್ಕೊಂಡು ಹೋಗೋದು ಬಂದಲ್ವಾ, ಅದಕ್ಕೆ. ನಿಜ ಕಣೆ, ನನಗೆ ನಿನ್ನ ಮೇಲೆ ಅತ್ತಿಗೆ ಮತ್ತೆ ಅತ್ತೆ ಮೇಲೆ ಕೋಪ ಇದೆ, ಇನ್ನೂ ಹೋಗಿಲ್ಲ. ಪೂಜಾ, ಅದೆಲ್ಲ ನಾವೇನು ಮಾಡ್ಬೇಕು ಅಂತ ಮಾಡಿದ್ನಾ? ಇಲ್ಲ, ಅದೆಲ್ಲ ಆಗಿದ್ದು ಆಗೋಯ್ತು, ಅದೆಲ್ಲ ನಂಗೆ ಗೊತ್ತಿಲ್ಲ, ನಂದೇ ಸರಿ ಅಂತಾಳೆ. ಆದಿ ಅಣ್ಣ ಹೇಳಿದ ಅಂತ ಕಾಫಿ ಕುಡಿಯೋದು ಬಿಟ್ಟು ಬಂದ್ನಲ್ಲ, ಅದೇ ಮಾಡಿದ್ ದೊಡ್ಡ ತಪ್ಪು. ಓಹೋಹೋ, ನೀವು ಕಾಫಿ ಕುಡಿದ್ಯಾ? ನೀನು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಂತ ನಾನು ಒಂದು ತೊಟ್ಟು ನೀರು ಕುಡಿದಿಲ್ಲ ಅಂತ ಪೂಜೆ ಕಿಶನ್ ಮೇಲೆ ಕೈ ಇಟ್ಟು, ಕಿಶನ್, ನಾನೇನೋ ಕೋಪದಲ್ಲಿ ಬಂದ್ಬಿಟ್ಟೆ, ಆದ್ರೆ ನಿನ್ ಬಿಟ್ಟು ಕಾಲ ಕಳೆಯೋದು ಬಹಳ ಕಷ್ಟ ಕಣೋ ಅಂತ ಕಿಶನ್ ಕೈಗೆ ಮುತ್ತು ಕೊಟ್ಟು ಹೇಳ್ತಾಳೆ. ರಿಯಲಿ ಸಾರಿ ಕಣೋ. ಆಗ ಕಿಶನ್, ಐ ಲವ್ ಯು ಕಣೋ, ಏನು ತಿಂದಿಲ್ಲ ಅಂದೆಲ್ಲ, ಏನಾದ್ರು ತಿನ್ನೋಕೆ ನಿಲ್ಸು ಅಂತಾಳೆ. ಈ ಕಡೆ ತಾಂಡವ್, ನನ್ನ ಸಹವಾಸನೆ ಬೇಡ ಅಂತ ಡಿವೋರ್ಸ್ ಕೊಟ್ಟು ಬಂದಿದ್ದೀನಿ, ಮತ್ತೆ ಯಾಕೆ ಎಲ್ಲಾ ಕಡೆ ವಕ್ರಿಸ್ಕೊಂಡು ಪ್ರಾಣ ತಿಂತೀಯ? ಆಗ ಭಾಗ್ಯ, ನೋಡಿ ತಾಂಡವ್ರೆ, ಇದು ನಿಮ್ಮನೆ ಅಲ್ಲ, ಇಲ್ಲಿ ಮಕ್ಕಳಿದ್ದಾರೆ, ಕೆಲಸ ಮಾಡೋ ಜನ ಇದ್ದಾರೆ, ಅವರಿಗೆಲ್ಲ ತೊಂದರೆ ಆಗುತ್ತೆ, ಇಲ್ಲಿಂದ ಹೊರಟೋಗಿ. ಭಾಗ್ಯ, ಮಾತು ಎಲ್ಲೆಲ್ಲಿಗೂ ಹೋಗ್ತಿದೆ, ಮರ್ಯಾದೆ ಕೊಟ್ಟು ಮಾತಾಡು ಅಂತಾಳೆ ಶ್ರೇಷ್ಠ. ಆಗ ಭಾಗ್ಯ, ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿದ್ದೀನಿ, ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ಮಾತಲ್ಲಿ ಹೇಳ್ತಿದ್ದೀನಿ, ಕೈ ಎತ್ತೋ ಹಾಗೆ ಮಾಡಬೇಡಿ. ಆಗ ಶ್ರೇಷ್ಠ ತುಂಬಾನೇ ಶಾಕ್ ಆಗುತ್ತೆ. ಆಗ ತಾಂಡವ್, ಏನೇ ಕೈಯಲ್ಲಿ ಮಾತಾಡ್ತೀಯ? ನಿನ್ನ ಈ ಮಾತಿಗೆ ತನ್ವಿ ತನ್ಮಯ ಹೆದರ್ಕೋಬಹುದು. ಈ ತಾಂಡವ್ ಸೂರ್ಯವಂಶಿ ನಾನು ನೋಡ್ತಿದ್ದೀನಿ, ತುಂಬಾ ಅತಿಯಾಗಿ ಮಾತಾಡ್ತಿದ್ದೀಯ, ಜೀವನ ಬರ್ಬಾದ್ ಮಾಡಿ ಏನೂ ಆಗದೆ ಇರೋ ತರ ನಿಂತಿದೀಯಲ್ಲ ಅಂತ ಭಾಗ್ಯನ ಹೊಡೆಯಕ್ಕೆ ಅಂತ ಕೈ ಎತ್ತುತ್ತಾನೆ. ಆಗ ಆದಿ ತಾಂಡವ್ ಕೈ ಹಿಡ್ಕೊಂಡು ಕೋಪದಿಂದ ತಾಂಡವ್ ಕಡೆ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಕಿಶನ್ ರೋಡ್ ಸೈಡ್ ಹೋಟೆಲ್ಗೆ ಬಂದು ತಿಂಡಿ ತಿನ್ನಕ್ಕೆ ಶುರು ಮಾಡ್ತಾನೆ. ಕಿಶನ್, ನಿನ್ನ ಕೋಪ ಎಲ್ಲ ಕಾರಲ್ಲಿ ಸಾಲ್ವ್ ಆಯ್ತು, ಮತ್ತೆ ನಿನ್ನ ಕೋಪನ ಕ್ಯಾರಿ ಮಾಡ್ತಿದ್ದೀಯಾ ಅಂತಾಳೆ. ಕೋಪ ಗೀಪ ಏನು ಇಲ್ಲ ಮಾರಾಯ್ತಿ, ಹೊಟ್ಟೆ ಹಸ್ತಿತ್ತು, ತಿಂತಾ ಇದ್ದೀನಿ. ಆಗ ಪೂಜಾ ತಿಂಡಿ ತಿನ್ನೋಕೆ ಶುರು ಮಾಡ್ತಾಳೆ. ಪೂಜಾ, ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ನಾನೇನಾದ್ರೂ ನಿನ್ನನ್ನು ಕರ್ಕೊಂಡು ಬರೋಕೆ ಬಂದಿಲ್ಲ ಅಂದಿದ್ರೆ ನೀನು ಮನೆಗೆ ಬರ್ತಿರ್ಲಿಲ್ವಾ ಅಲ್ವಾ? ಅದಕ್ಕೆ ಕೋಪ ಬರೋದು. ಜಗತ್ತಿನಲ್ಲಿ ಯಾರೇ ತಪ್ಪು ಮಾಡಿದ್ರು ನೀವು ಮಾತ್ರ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಅಂತಾನೆ. ಪೂಜಾ, ನಾನೇನು ತಪ್ಪು ಮಾಡಿದೆ? ಅಕ್ಕ ಹೇಳ್ಬೇಡ ಅಂದ್ರು ನಾನು ಹೇಳಿಲ್ಲ, ನಂದೇನು ತಪ್ಪಿದೆ? ಇನ್ಫ್ಯಾಕ್ಟ್ ಟ್ರಿಪ್ಗೆ ಹೊರಟಾಗ ನಾನು ವಿಷಯ ಹೇಳೋಕೆ ಹೊರಟಿದ್ದೆ, ಅಕ್ಕನೇ ತಡೆದಿದ್ದು. ನಿನಗೆ ಗೊತ್ತಲ್ವಾ, ನಿನಗೂ ವಿಷಯ ಗೊತ್ತಿತ್ತು, ನೀನ್ ಯಾಕೆ ಹೇಳಿಲ್ಲ? ತಗೊಳ್ಳಪ್ಪ, ಎಲ್ಲ ವಿಷಯನೂ ಹೇಳ್ತೀನಿ ಅಂದಾಗ ತಡೆದಿದ್ದು ನೀನ್ ತಾನೆ. ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಹೇಳಲಿಲ್ಲ, ಈಗ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದೀಯಾ? ಕರೆಕ್ಟು, ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾದೆ, ನಾನು ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾದೆ. ಪೂಜಾ, ಇದರಿಂದ ತಾಂಡವ್ ಶ್ರೇಷ್ಠ ಕೆಲಸ ಹೋಯ್ತು. ಅಯ್ಯೋ ಬಿಡು, ಅಂತವರಿದ್ರೆ ಕಂಪನಿಗೆ ಕೆಟ್ಟ ಹೆಸರು, ಅದಕ್ಕೆಲ್ಲ ನನಗೇನು ಬೇಜಾರಿಲ್ಲ. ಆದ್ರೆ ಈಗ ನಮ್ಮ ಹೊತ್ತಿಗೆದು ಕೆಲಸ ಹೋಗುತ್ತೆ. ಏನೋ ಹೇಳ್ತಿದ್ಯಾ? ಭಾಗ್ಯಕ್ಕೊಂದು ಕೆಲಸ ಹೋಗುತ್ತಾ? ಹೌದು, ರಾತ್ರಿ ಕನ್ನಿಕಾ ಅಣ್ಣ ಹತ್ರ ಬಂದು ಮಾತಾಡಿದ್ದೆಲ್ಲ ಹೇಳ್ತಾನೆ. ಆಗ ಪೂಜಾ, ಮತ್ತೆ ಅಕ್ಕ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದ್ರು, ಮತ್ತೆ ಯಾಕೆ ಹೋದ್ಲವಳು? ಈ ಕಡೆ ಕಿಶನ್ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಆದಿ ಕೋಪದಿಂದ ತಾಂಡವ್ ಕೈನ ತೆಗೆದು ಬಿಸಾಕ್ತಾನೆ. ಏನು ಮಾತು, ಕೈ ಎಲ್ಲ ಮಿತಿ ಮೀರಿ ಹೋಗ್ತಿದೆ. ಇದು ನನ್ನ ಆಫೀಸ್ ನೆನಪಿರಲಿ, ಭಾಗ್ಯ ಅವರ ಲೈಫ್ ಹಾಳು
ಮಾಡ್ತಿರೋದು. ಇಷ್ಟೆಲ್ಲ ಆದ್ಮೇಲೆ ಯಾವ ಮುಖ ಇಟ್ಕೊಂಡು ಈ ಕಡೆ ಬಂದಿದ್ದೀಯಾ ಮಿಸ್ಟರ್ ತಾಂಡವ್? ಆಗ ತಾಂಡವ್, ಇಲ್ಲ ಬ್ರದರ್, ಎಮ್ಮೆ ಮಾತಿನ ಮೇಲೆ ನಿಗಾ ಇರ್ಲಿ. ಭಾಗ್ಯನ ಏಕವಚನದಲ್ಲಿ ಮಾತಾಡ್ಸೋ ರೈಟ್ಸು ಯಾರಿಗೂ ಕೊಟ್ಟಿಲ್ಲ. ಅದಕ್ಕೂ ಮೀರಿ ತೊಂದರೆ ಕೊಡೋಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೀವು ಇಂಥವ್ರು ಅಂತ ಗೊತ್ತಿದ್ರೆ ನನ್ನ ನೆರಳು ತುಳಿಯೋಕ್ಕೂ ಬಿಡ್ತಿರ್ಲಿಲ್ಲ. ಓಹೋ ಅಂತ ತಾಂಡವ್ ನಗ್ತಾ ಕ್ಲಾಪ್ಸ್ ಹೊಡಿತಾ, ಸೂಪರ್ ಸೂಪರ್, ಏನ್ ಬ್ರೇನ್ ವಾಶ್ ಮಾಡಿದಾಳೆ ಎಮ್ಮೆ, ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತಾಡ್ಬೇಡ ಅಂತಾಳೆ. ಇದನ್ನೆಲ್ಲ ಯಾದೇಶ್ವರ್ ಕಾಮತ್ ಮಾತಾಡ್ತಿರೋದಾ ಅಥವಾ ನಿಮ್ಮನ್ನು ಬುಟ್ಟಿಗೆ ಹಾಕಿಕೊಂಡಿರೋ ಭಾಗ್ಯ ಮಾತಾಡ್ತಿರೋದಾ ಅಂತಾನೆ. ಆಗ ಆದಿ ಮತ್ತು ಭಾಗ್ಯ ಇಬ್ಬರಿಗೂ ಶಾಕ್ ಆಗುತ್ತೆ. ಈ ಕಡೆ ಶ್ರೇಷ್ಠ ಖುಷಿ ಪಡುತ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ಸಂಚಿಕೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.